ಇದು ಏಪ್ರಿಲ್ ಅಂತ್ಯಗಾಲ, ಮೇ ಇನ್ನೇನು ಬರಬೇಕು, ಅದೊಂದು ತಿಂಗಳು ಕಳೆದ್ರೆ ಮತ್ತೆ ಮುಂಗಾರು. ರಾಜ್ಯ ರಾಜಕೀಯದ ಪಾಲಿಗೆ ಈ ಮುಂಗಾರು ತುಂಬಾ ವಿಶೇಷ. ಅಧಿಕಾರ ಹಂಚಿಕೆಯ ಸೂತ್ರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋದು ಖಚಿತ. ಗುಡುಗು ಸಿಡಿಲುಗಳ ಆರ್ಭಟ ಕೇಳಿಸಲಿದೆ. ಸಿದ್ದು ಪಡೆ DCM DK ಪಡೆ ಫೈನಲ್ ಬ್ಯಾಟಲ್ಗೆ ಇಳಿಯೋದು ಖಚಿತ. ಕಾರಣ ಈಗಾಗಲೇ ಆ ಸಿದ್ಧತೆಗಳು ಶುರುವಾಗಿವೆ. ಇವತ್ತು KPCC ಕಟ್ಟಪ್ಪ ಡೆಲ್ಲಿ ದೊರೆಗಳ ಡೋರ್ ಬೆಲ್ ಬಾರಿಸಲಿದ್ದಾರೆ. ಈ ಟೈಮ್ ಅನ್ನೋದು ಪಕ್ಕಾ 420. ಈ ಟೈಮ್ ಇರೋದೇ ಕೈ ಕೊಡೋಕೆ ರೀ. ನನಗೆ ಗೊತ್ತಾಯ್ತು ಕಣ್ರಿ, ಪಟ್ಟ ಸಿಗುತ್ತೋ ಸಿಗಲ್ವೋ ಅನ್ನೋದು ಡೌಟ್ ಆಗೋಯ್ತು. ಕುರ್ಚಿನ ಪಟಾಯಿಸಿ CM ಅನ್ಸ್ಕೊಂಡು ಒಬ್ಬ ಡೀಸೆಂಟ್ ಪೊಲಿಟಿಷಿಯನ್ ಇದ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ಕಣ್ರಿ. ಥ್ಯಾಂಕ್ಸ್ ಕಣ್ರಿ ಸಿದ್ದರಾಮಯ್ಯ. ರಾಜಕೀಯ ತಂತ್ರಗಾರಿಕೆ ವಿಷಯದಲ್ಲಿ ನನ್ನ ಕಣ್ಣು ತೆರೆಸಿದ ಅನ್ನಯ್ಯ ನೀವು. ಈ ಕಣ್ಣಿರೋ ತನಕ ಈ ಉಪಕಾರನ ಮರೆಯಲ್ಲ ಕಣ್ರಿ. ಮುಂಗಾರಿನ ಅಭಿಷೇಕಕ್ಕೆ ಕಾದು ಕೂತ ಕನಕಾಧಿಪತಿ DK. ಫಲಿತಾಂಶ ಬಂದ ಬೆನ್ನಲ್ಲೇ ಶುರುವಾಯಿತು ಡೆಲ್ಲಿ ದಂಡಯಾತ್ರೆ. ಇದು ಹೊಸ ಮುಂಗಾರು, ರಾಜಕೀಯ ಮಳೆಗಾಲದ ಸಮಯ. ಜೂನ್ ಅಷ್ಟೊತ್ತಿಗೆ ಹನಿಗಟ್ಟಬೇಕು ಅನ್ನೋ ಆಸೆ. ಮುತ್ತಿನ ಮಳೆಯ ಪೂರಣಕ್ಕಾಗಿ ಕಾಲ ಕೂಡ ಬರಬೇಕು. DCM DKಶಿ ಅದ್ಯಾಕೋ ಭಟ್ಟರ ಸಿನಿಮಾದ ಪ್ರೀತಮ್ ರೀತಿ ಕಾಣಿಸ್ತಿದ್ದಾರೆ. ಕುರ್ಚಿ ಎಂಬ ನಂದಿನಿ ಸಿಗದೆ ಪರದಾಡ್ತಾ ಇರೋ ಬಂಡೆ, ಮಳೆ ಎಂಬ ತಂತ್ರಕ್ಕೆ ಜಗ್ಗದೆ, ಬಿಸಿಲೆಂಬ ಕುದುರೆಗೆ ಬಗ್ಗದೆ, ಕುರುಕ್ಷೇತ್ರ ಗೆಲ್ಲೋ ಹಂಬಲ. ಈಗ ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಯುತ್ತಲೇ ಅನಿಸ್ತಾ ಇದೆ, ಯಾಕೋ ಇಂದು ಕುರ್ಚಿಯೇ ನನ್ನದೆಂದು ಹಾಡಿಗೆ ಟ್ಯೂನ್ ಸಿದ್ಧಪಡಿಸುತ್ತಿದ್ದಾರೆ. ಉಳಿದ ಅವಧಿಗೆ CM ಸ್ಥಾನ, ಹೈಕಮಾಂಡ್ಗೆ ಒತ್ತಡ. ರಾಹುಲ್ ಗಾಂಧಿ ಮುಂದೆ ಪಟ್ಟು ಹಿಡಿಯಲಿರುವ ಕಟ್ಟಪ್ಪ. ಹೈಕಮಾಂಡ್ ಮೇಲೆ ಅದೆಷ್ಟು ಒತ್ತಡ ಹೇರೋದು. ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಟೈಮ್ ಮೇಲೆ ಟೈಮ್ ಕೊಟ್ಟ ಡೆಲ್ಲಿ ದೊರೆಗಳು ಸಮಯದ ಅಂಕ ಮೀರ್ತಿದ್ದಾರೆ. ಇವತ್ತು ರಾತ್ರಿ ಮತ್ತೆ ಡೆಲ್ಲಿಗೆ ಹಾರಲಿರುವ DKಶಿ ಉಳಿದ ಅವಧಿಗೆ CM ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿಯಲಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇರೋ ಬೆನ್ನಲ್ಲೇ ಡೆಲ್ಲಿ ಯಾತ್ರೆಗೆ DKಶಿ ಮುಂದಾಗಿದ್ದಾರೆ. ನಾಯಕತ್ವ ವಿಚಾರವನ್ನ ಹೈಕಮಾಂಡ್ ಮುಂದೆ ಮತ್ತೆ ಪ್ರಸ್ತಾಪಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ನೀತಿ ನಿರ್ಧಾರಗಳ ಕರ್ಮಸ್ಥಳ ಇಂದ್ರಪ್ರಸ್ಥದಲ್ಲಿ ರಾಹುಲ್ ಗಾಂಧಿ ಮುಂದೆ ಮತ್ತೆ CM ಗಾದಿಗೆ ಪಟ್ಟು ಹಿಡಿಯೋಕೆ ತೀರ್ಮಾನಿಸಿದ್ದಾರೆ. ಶತಾಯ ಗತಾಯ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡೋದಕ್ಕೂ ಮುಂದಾಗಿದ್ದಾರೆ. ಖುದ್ದು ರಾಹುಲ್ ಗಾಂಧಿ ಭೇಟಿಗೆ ಸಿದ್ಧತೆ ಮಾಡಿಕೊಂಡಿರುವ DKಶಿ ರಾಹುಲ್ ಮುಂದೆ CM ಸ್ಥಾನಕ್ಕೆ ಬಿಗಿ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಉಳಿದ ಅವಧಿಗಾದ್ರೂ CM ಸ್ಥಾನ ನೀಡುವಂತೆ ಒತ್ತಾಯಿಸಲಿರುವ DKಶಿ ಮುಂದಿನ ಚುನಾವಣೆ ಎದುರಿಸಲು ಈಗಲೇ ಅವಕಾಶ ನೀಡುವಂತೆ ಪಟ್ಟು ಬೇಡಿಕೆ ಮಂಡಿಸಲಿದ್ದಾರೆ. ಈಗಾಗಲೇ 2028ರ ವಿಧಾನಸಭಾ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಹೊರದಾಗಿ ತಿಳಿಸಿರುವ DKಶಿ ಸಂಪನ್ಮೂಲ ಸೇರಿದಂತೆ ಎಲ್ಲ ರೀತಿಯ ಜವಾಬ್ದಾರಿ ಹೊರೋದಾಗಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಡೇಟ್ಗಳು ಬಂದ್ವು, ಡೇಟ್ಗಳು ಹೋದ್ವು, ಆದ್ರೆ ಅಧಿಕಾರ ಅನ್ನೋದು ಅನ್ಟಚಬಲ್ ಆಗೋಯ್ತು. ಸಿಂಹಾಸನ ಎಂಬ ಈ ಮಾಯಾ ಜಿಂಕೆ ನಿತ್ಯವೂ ಹಗಲು ರಾತ್ರಿ ದುಡಿತಾ ಇದೆ. ಈಗ ಮತ್ತೆ ಮಾಯಾವಿಯ ಬೆನ್ನು ಬಿದ್ದಿದ್ದಾರೆ ಕನಕಾಧಿಪತಿ DCM DKಶಿ. ಡೆಲ್ಲಿಯಲ್ಲಿ ಹೆಣೆದ ಸೂತ್ರಕ್ಕೆ ಡೆಲ್ಲಿಯಲ್ಲೇ ಪರಿಹಾರ ಕಾಣಬೇಕು. ಆ ನಿಟ್ಟಲ್ಲಿ ಡೆಲ್ಲಿ ದೊರೆಗಳ ಅಂಗಳದಲ್ಲಿ ಆಕ್ಷನ್ ಪಾಲ್ಗೆ ಸಿದ್ಧಪಡಿಸುವ ಸಿದ್ಧತೆಯಲ್ಲಿದ್ದಾರೆ. ಅಷ್ಟಕ್ಕೂ ಪ್ರೀತಿ ಮಧುರ, ತ್ಯಾಗ ಅಮರ ಆಗುತ್ತೋ ಅಥವಾ ಈ ಮುಂಗಾರು ಹಂಗಾಮ ಆಗುತ್ತೋ ಎಲ್ಲವೂ ಇಂದ್ರಪ್ರಸ್ಥದ ಆ ಸ್ಕ್ರಿಪ್ಟ್ ರೈಟರ್ಗಳೇ ಬಲ್ಲರು. ಹರೀಶ್ ಕಾಕೋಡ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.